ಸರ್ಜಾಪುರ ಬಾಗ್ಲೂರು ರೋಡಲ್ಲಿ ಇರುವಂತಹ ಸಿದ್ದಿ ಟ್ರೇಡರ್ಸ್ ಇದು. ಇಲ್ಲಿ ಪಟಾಕಿ ಮಳಿಗೆ ಇದೆ. ದಯಮಾಡಿ ಬನ್ನಿ, ನಮ್ಮ ಆಚರಣೆಗಳಿದು ಆರಾಮಾಗಿ ಸಂಭ್ರಮಿಸಿ ವರ್ಷಕ್ಕೊಂದಿನ ಬರುತ್ತೀವಿ. 35 ಶಾಪ್ಸ್ ಇದೆ, ಎಲ್ಲ ಬ್ರ್ಯಾಂಡು ಸಿಗುತ್ತೆ. ಸಿಕ್ಕಾಪಟ್ಟೆ ಇದು ಏನಿದೆ ಐಟಮ್ ಇದೆ ನಮ್ಮ ಹತ್ರ. ವರ್ಷ ಪೂರ್ತಿ ಇರುತ್ತೆ. ಎಲ್ಲ ಶುಭ ಕಾರ್ಯಗಳಿಗೆ, ದೀಪಾವಳಿಗೆ ನಮ್ಮ ಹತ್ರನೇ ಬರ್ಬೋದು, ತಗೊಬೋದು. ಎಲ್ಲ ವರ್ಷಗಳಿಗಿಂತ ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಈ ವರ್ಷ ಪಟಾಕಿ ಹಬ್ಬ ಇನ್ನೂ ಜಾಸ್ತಿ ಸೌಂಡ್ ಮಾಡುತ್ತೆ ನನಗನ್ನಿಸ್ತಾ ಇದೆ. ಯಾಕೆಂದರೆ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ, ಎಲ್ಲವೂ ಚೆನ್ನಾಗಿ ರೊಟೀನ್ ಆಗೋಕ್ಕೆ ಶುರುವಾಗುತ್ತೋ, ಸಂಭ್ರಮಾಚರಣೆಗಳು ತುಂಬ ಚೆನ್ನಾಗುತ್ತೆ. ಜೊತೆಗೆ ಸೇಫ್ಟಿ ಇರಲಿ, ದಯವಿಟ್ಟು ಮಕ್ಕಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ಯಾವ ಅಹಿತಕರ ಸುದ್ದಿ ದೀಪಾವಳಿ ಬರದೇ ಇರಲಿ. ಬೆಳಕಿನ ಹಬ್ಬವನ್ನ ಆಚರಣೆ ಮಾಡಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ತಮಿಳುನಾಡಿನ ಶಿವಕಾಶಿಯಲ್ಲಿ ಮಾರಾಟವಾಗುವ ಪಟಾಕಿಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಬಾಗಲೂರು ಮುಖ್ಯ ರಸ್ತೆಯಲ್ಲಿರುವ ಕಗ್ಗನೂರು ಗ್ರಾಮದ ಬಳಿಯಲ್ಲಿ ಸಿದ್ದಿ ಟ್ರೇಡರ್ಸ್ನ ಮಾಲೀಕರು 35ಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳನ್ನ ಪ್ರಾರಂಭಿಸಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಹೊಳ್ಳಿ ಹುಡುಗ ಪ್ರಥಮ್ ಮತ್ತು ಸಿನಿಮಾ ನಟಿ ತೃಪ್ತಿರವರು ಪಟಾಕಿ ಮಳಿಗೆಗಳನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಪಟಾಕಿ ಅಂಗಡಿಗಳಲ್ಲಿ 200ಕ್ಕೂ ಹೆಚ್ಚು ಬಗೆಯ ಪಟಾಕಿಗಳು ಸಿಗಲಿದೆ. ಇನ್ನು ಈ ಪಟಾಕಿ ಮಳಿಗೆಯಲ್ಲಿ ತಮಿಳುನಾಡಿನ ಶಿವಕಾಶಿಯಿಂದ ನೇರವಾಗಿ ತಂದು ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಗುಣಮಟ್ಟದ ಪಟಾಕಿಗಳನ್ನು ನೀಡುತ್ತಿದ್ದು, ವಿಶೇಷವಾಗಿ ಹಸಿರು ಪಟಾಕಿಗಳನ್ನ ಮಾರಾಟ ಮಾಡಲಾಗುತ್ತಿದೆ. ಹಾಗೆಯೇ ಸುಸರ್ಜಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು, ಹೊಸಕೋಟೆ, ಕೆಆರ್ಪುರಂ, ವರ್ತೂರು, ಬೆಳ್ಳಂದೂರು ಹಾಗೂ ಬಿಟಿಎಂ ಲೇಔಟ್, ಮಡಿವಾಳ, ಬೊಮ್ಮನಹಳ್ಳಿ, ಎಚ್ಎಸ್ಆರ್ ಲೇಔಟ್ ನಿವಾಸಿಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ಮಳಿಗೆಗಳನ್ನು ತೆರೆಯಲಾಗಿದೆ ಎಂದು ಸಿದ್ದಿ ಟ್ರೇಡರ್ಸ್ನ ಮಾಲೀಕರು ಮನವಿ ಮಾಡಿದರು.
ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಆಚರಣೆ ದೀಪಾವಳಿ ಬಗ್ಗೆ ನಾನೊಂದು ಮಾತು ಹೇಳಬೇಕು. ಯಾವಾಗಲೂ ಇದು ಬಲಿಪಾಡ್ಯಮಿ ನಮ್ಮ ಕನ್ನಡಿಗರಿಗೆ, ಸ್ಪೆಷಲಿ ಭಾರತೀಯರಿಗೆ ಬಹಳ ದೊಡ್ಡ ಹಬ್ಬ. ಇದು ಕತ್ತಲಿಂದ ಬೆಳಕಿಗೆ ಬರುವಂತಹ ಒಂದು ಹಬ್ಬ. ಈ ಹಬ್ಬ ನಮ್ಗೆ ಯಾವಾಗಲೂ ಸ್ಪೆಷಲ್. ಗೆಳೆಯ ನನಗೆ ಒಳ್ಳೆ ಅಪ್ರೋಚ್ ಕೊಟ್ಟು ನನ್ನ ಕರೆಸಿದ್ದು ನನಗೆ ಖುಷಿ ಆಯಿತು. ಇವತ್ತೊಂದು ಪಟಾಕಿಯ ಮಳಿಗೆ ಇನಾಗ್ರೇಷನ್ ಮಾಡೋಕ್ಕೆ ಮುಖಂಡರಾದ ಎಲ್ಲ ಅದರ ಓನರ್ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಎಕೋ ಫ್ರೆಂಡ್ಲಿ. ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ, ಸರ್ಕಾರದ ಎಲ್ಲ ಗೈಡ್ಲೈನ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಇವರು ವಿಶೇಷವಾಗಿ, ಯಾಕೆಂದರೆ ನಮ್ಮ ಆಚರಣೆಗಳು ಸತ್ತೋಬಾರ್ದು, ಮುಂದುವರ್ಸ್ಕೊಂಡು ಹೋಗಲೇಬೇಕು. ಈಗ ಆವತ್ತಿಂದ ಈಗ ನೋಡಿ, ನಾವು ಗಣಪತಿ ಹಬ್ಬ ಮಾಡ್ತೀವಿ. ಗಣಪತಿ ಹಬ್ಬದ ವಿಶೇಷತೆ ಏನು ಗೊತ್ತಾ? ಆ್ಯಕ್ಚುಲಿ ಅದು ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು. ಅವ್ರು ಏನು ಮಾಡೋರು ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಒಂದು ಕಡೆ ಸೇರ್ಸೋಕ್ಕೆ ಒಂದು ಉತ್ಸವ ಆಗಲಿ, ಗಣಪತಿ ಉತ್ಸವ ಅಂತ ಬಂತು. ನಾವು ಗಣಪತಿ ಪೂಜಿಸೋ ಜೊತೆಗೆ ಸ್ವತಂತ್ರಕ್ಕೆ ಒಂದು ಬುನಾದಿ ಹಾಕ್ಕೊಡ್ತು. ಅವತ್ತು ಮಾಡ್ಕೊಂಡ್ಬಂದಿದ್ದು ಇವತ್ತಿಗೂ ನಮ್ಮ ಜನ್ರೇಷನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದೋ ಇಲ್ವೋ? ಅದೇ ನಡ್ಕೊಂಡು ಹೋಗ್ತಾ ಇರೋದು ಗಣಪತಿ ಹಬ್ಬ. ಸೊ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ, ಹಾಗೆ ಬಲಿಪಾಡ್ಯಮ ಅದಕ್ಕಿಂತ ಪುರಾತನವಾದದ್ದು ಇದು. ಇಲ್ಲಿ ನರಕಾಸುರನ ವಧೆ ಆದಮೇಲೆ ಆಗುವಂಥ ದೀಪಾವಳಿ ಹಬ್ಬ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಬಾಳಲ್ಲೂ ಬೆಳಕು ಬರಬೇಕು, ಒಂದಷ್ಟು ಏರಿಳಿತಗಳಾಗುತ್ತೆ. ಸೊ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಅವಾಗಿಂದ ನಡ್ಕೊಂಬರ್ತಾ ಇತ್ತು. ಬಟ್ ಈಗ ಒಂದಷ್ಟು ಎಕೋ ಫ್ರೆಂಡ್ಲಿ ಪಟಾಕಿಗಳಿರ್ಬೋದು, ಅದ್ರ ಜೊತೆಗೆ ಗ್ರೀನ್ ಪಟಾಕಿ ಜೊತೆಗೆ ಇವರು ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ಇಟ್ಕೊಂಡು ಪಾಲಿಸ್ಕೊಂಬರ್ತಾ ಇದ್ದಾರೆ. ದಯವಿಟ್ಟು ಯಾವುದಕ್ಕೂ ಯಾವ ಮಾತನ್ನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆನ ಯಾವನಿಗೂ ತಲೆ ಕೆಡಿಸ್ಕೊಳ್ಳದೆ ದಯಮಾಡಿ ಆಚರಿಸಿ. ಅದು ನೆಕ್ಸ್ಟ್ ಜನ್ರೇಷನ್ ಉಳ್ಕೋಬೇಕದು. ನಾವು ಏನು ಹಾಕ್ಕೊಡ್ತೀವೋ ಅದು ಮುಂದಿನ ಜನ್ರೇಷನ್ಗೆ ಉಳಿಯುತ್ತದೋಣ. ನಾನು ನಮ್ಮ ಮಕ್ಳಿಗೆ ಏನು ಕಲಿಸ್ಕೊಡ್ದೇವೆ, ಕನ್ನಡನೇ ಕಲಿಸ್ಕೊಡ್ದೆ ಹೋದರೆ ಆತನ ಕನ್ನಡ ಬರಲ್ಲ. ನಮ್ಮ ಆಚರಣೆಗಳು ಇದು ಅಂತ ಹೇಳ್ಕೊಡೋದೇ ಹೋದರೆ ಅವ್ನಿಗೆ ಇದು ಗೊತ್ತಾಗಲ್ಲ. ನಾವು ಪೂರ್ವಿಕರ ಕಲಿಸ್ಗಳು ಹೇಗೆ ಮಾಡಬೇಕು, ಈಗ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ, ಅದನ್ನೆಲ್ಲ ಹೇಳ್ಕೊಡೋದವ್ರೆ ನಮ್ಮ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೆ ಗೊತ್ತೇ ಆಗಲ್ಲ. ಸೊ ಇದು ದೀಪಾವಳಿ ಹಬ್ಬ ಇವರು ಗ್ರೀನ್ ಎಕೋ ಫ್ರೆಂಡ್ಲಿಯಾಗಿ ಏನಿದೆ ಮಾಡ್ತಾ ಇದ್ದಾರೆ, ಇದು ಉಳಿಬೇಕು. ಮಕ್ಕಳಿಗೆ ಇದೊಂದು ಸಂಭ್ರಮ. ನಿಮಗೆ ನೋಡಿ, ಗೌರಿ ಹಬ್ಬ ಇದ್ದಾಗ, ಶ್ರಾವಣ ಶನಿವಾರ ಇದ್ದಾಗ ಮಕ್ಕಳೋಗಿ ಸಂಭ್ರಮಿಸ್ತಾರೆ. ಅದು ನಾವು ಅನ್ಕೋಬೋದು, ಅದೆಲ್ಲ ಅದೊಂದು ಭಕ್ತಿಯ ಒಂದು ವಿಧಿ. ಅದು ಪ್ರತಿ ಶನಿವಾರದ ದಿನ ನಾವು ಮಾಡುವಂಥ ಪೂಜೆ ಇರ್ಬೋದು, ಅಥವಾ ಜನವರಿ 14 ನಮ್ಮ ಯಾವುದು ಸಂಕ್ರಾಂತಿಗೆ ಹೋಗುವಂಥ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿ ಮಲೆ, ಎಲ್ಲವೂ ಅಷ್ಟೇ ನಮ್ಮ ಆಚರಣೆಗಳು ಅವರೆಲ್ಲ ಉಳಿಸ್ಕೊಂಬಂದಿರೋದಕ್ಕೆ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಯಾವುದಕ್ಕೋ ಯಾವ್ಯಾವುದೋ ಕಾರಣಗಳಿಗೆ. ಸೊ ನಮಗೆ ಸಂಕ್ರಾಂತಿ ಹೇಗೆ ಹಾಗೆ ದೊಡ್ಡ ಹಬ್ಬನೋ, ದೀಪಾವಳಿ ನನಗೆ ಬಹಳ ಸ್ಪೆಷಲ್. ಇದು ನಾನು ನನ್ನ ಗೆಳೆಯರಿಗೋಸ್ಕರ ಬಂದೆ. ಬಹಳ ಒಳ್ಳೆ ಅಪ್ರೋಚ್ ಇದಕ್ಕೆ. ಟು ಬಿ ಫ್ರ್ಯಾಂಕ್ ಏನಂದರೆ ನಮ್ಮ ಆಚರಣೆಗಳು ನಾನು ಸಾಮಾನ್ಯವಾಗಿ ಯಾವುದೂ ಇಲ್ಲ ಅಂತ ಹೇಳೋದೇ ಇಲ್ಲ. ಈಗ ನಾನು ಆ್ಯಕ್ಚುಲಿ ನಮ್ಮದು ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇದೆ ನೋಕೋಕೆಯಿಂದ. ಅದಕ್ಕೊಂಚೂರು ಬ್ರೇಕ್ ತೊಗೊಂಡು ನಾನು ಊರಲ್ಲಿ ತೋಟದ ಕೆಲಸ ಇಂಪ್ರೂವ್ ಮಾಡಿಸ್ತಾ ಕೂತಿದ್ದೀನಿ. ಸೊ ಅದು ಕೆಲಸಗಳ ಮಧ್ಯೆ ಇವ್ರಿಗೋಸ್ಕರ ಬಹಳ ಪ್ರೀತಿಯಿಂದ ಬಂದೆ. ಯಾಕೆ ಈ ಮಾತು ಕೇಳ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಜನ್ರೇಷನ್ ಈಗಿನ ಮಕ್ಕಳುಗಳಿಗೆ ಎಲ್ಲ ಏನಾಗಿದೆ, ಆನ್ಲೈನ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಒಂದು ಹೊರಗಡೆ ಕಲ್ಲು ಮಣ್ಣು ಜೊತೆ ಆಡಿ ಪ್ರಕೃತಿ ಜೊತೆ ಬೆರೆತಿದ್ದು ಯಾವುದು ಕಲಿತೇ ಇಲ್ಲ. ಈಗೆಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು 3 ವರ್ಷಕ್ಕೆ ಕನ್ನಡಕ ಹಿಂಗೆ ಹಾಕೊಂಡ್ಬಿಟ್ಟಿರ್ತಾರೆ. ಹಿಂಗೇನು ನೋಡ್ತಾ ಕೂತಿರ್ತಾರೆ, ನೋಡೋಕ್ಕೆ ಕಾಣಲ್ಲ. ಓಕೆ, 3 ವರ್ಷಕ್ಕೆ ಕನ್ನಡಕ ಬಂದ್ಬಿಟ್ಟಿರುತ್ತೆ. 3 ವರ್ಷಕ್ಕೆ 4 ವರ್ಷ ಬೆಳಗ್ಗೆ ಕನ್ನಡಕ ತೆಗೆದ್ರೆ ಇಲ್ಲೊಂದು ಮಾರ್ಕ್ ಇರ್ತದೆ. ಗಾಂಧಿ ತಾತ ಅವ್ರು ಕನ್ನಡಕ ಆಗ್ತಲ್ಲ, ಆ ಥರ ಇಲ್ಲೊಂದು ಮಾರ್ಕ್ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಈಗಿನ ಮಕ್ಕಳು ಹಣೆ ಬರ ಹಿಂಗೆ ಆಯ್ತೈತೆ. ಅವರು ಪ್ರಕೃತಿ ಜೊತೆ ಬೆರೀಲಿ, ಆಟ ಆಡಲಿ, ನಮ್ಮ ಸಂಸ್ಕೃತಿ ಆಚರಣೆಗಳು ಉಳಿಸ್ಲಿ. ಇದನ್ನು ದಯವಿಟ್ಟು ಇಂಥ ವಿಚಾರಗಳು ತಲುಪಿಸಿ. ಆಮೇಲೆ ಎಲ್ಲೋದ್ರು ಈ ಇದೆಲ್ಲ ಬಿಡಿ. ನಾವೆಲ್ಲ ಅಟ್ಲೀಸ್ಟ್ ನಮ್ಮ ಸಿನಿಮಾದವರು ಅಂತ ಕರೆದಿದ್ದಾರೆ, ಪಕ್ಕಕ್ಕೆ ಅದೆಲ್ಲ ಬಿಟ್ಟು ನಾನು ನಮ್ಮ ಆಚರಣೆ ಮೊದಲು ಗೌರವಿಸ್ತೀನಿ, ಆಮೇಲೆ ಸಿನಿಮಾ ಇಲ್ಲ. ನಾನು ಫಸ್ಟು ಭಾರತೀಯ, ಹಿಂದೂ, ಕನ್ನಡಿಗ, ಆಮೇಲೆ ಬಿಗ್ ಬಾಸ್ ವಿನ್ನರ್, ಆಮೇಲೆ ಕಲಾವಿದ. ಸರ್ಜಾಪುರ ಬಾಗ್ಲೂರು ರೋಡಲ್ಲಿ ಇರುವಂತಹ ಸಿದ್ದಿ ಟ್ರೇಡರ್ಸ್ ಇದು. ಇಲ್ಲಿ ಪಟಾಕಿ ಮಳಿಗೆ ಇದೆ. ದಯಮಾಡಿ ಬನ್ನಿ, ನಮ್ಮ ಆಚರಣೆಗಳಿದು. ಆರಾಮಾಗಿ ಸಂಭ್ರಮಿಸಿ. ವರ್ಷಕ್ಕೊಂದಿನ ಬರುತ್ತೀರಿ. ಪಾರ್ಕಿಂಗ್ ಅಂತೂ ತುಂಬ ವಿಶಾಲವಾಗಿದೆ. ನೀವು 1 ಕಾರಲ್ಲ 100 ಕಾರ್ ತಗೊಂಡು ನಿಮ್ಮ ಊರಲ್ಲ, ಇಡೀ ನಿಮ್ಮ ಡಿಸ್ಟಿಕ್ಗಳಿಗೆ ಬೇರೆ ಬೇರೆ ಡಿಸ್ಟಿಕ್ಟಿಂದಲೂ ಬಂದರೂ ಕೂಡ ಅದನ್ನು ಕಳಿಸ್ಕೊಡೋ ಅಷ್ಟು ಪಟಾಕಿ ಸ್ಟಾಕ್ಸ್ ಇಲ್ಲಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಕಿಂಗ್ ಸೇಫ್ಟಿ, ಆಮೇಲೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನೋಡಿ. ಇಲ್ಲಿ ನಿಮ್ಗೆ ಒಂದು ಗಮನಿಸಿ, ನಾವು ಅಪ್ಪು ಸರ್ ಬಹಳ ಗೌರವದಿಂದ ಪ್ರೀತಿಯಿಂದ ಹೂ ಹಾಕ್ಬಿಟ್ಟು ಕಾರ್ಯಕ್ರಮ ಶುರು ಮಾಡ್ತೀವಿ, ಜ್ಯೋತಿ ಬೆಳಗ್ಸೋದು. ಪಟಾಕಿ ಹಬ್ಬ ಇದೆ ಅಂತ ಅವ್ರು ಹೂ ಹಾಕಿ ನಾವು ಗೌರವ ತೋರಿಸಿ ಒಂದು ಪೂಜೆ ಶುರು ಮಾಡಿದ್ವಿ. ಇಲ್ಲೂ ಕೂಡ ಪಟಾಕಿ, ಯಾಕೆಂದರೆ ಸೇಫ್ಟಿ, ಬಿಕಾಸ್ ಆಫ್ ಸೇಫ್ಟಿ ನೋ ಫೈರ್, ಬೆಂಕಿ ಆನ್ ಮಾಡೋದಾಗಲಿ ಯಾವುದೂ ಇಲ್ಲ. ಕಂಪ್ಲೀಟ್ ಸೇಫ್ಟಿಯಾಗಿ ಇಟ್ಕೊಂಡು, ಆಮೇಲೆಲ್ಲ ಫ್ರೆಂಡ್ಲಿಯಾಗಿ, ಅಂದರೆ ಎಕೋ ಫ್ರೆಂಡ್ಲಿ ಪ್ಲಸ್ ಎಲ್ಲವೂ ಇದೆ. ಯಾವುದೇ ಥರ ನಿಮಗೆ ಕಿರಿಕಿರಿ ಆಗಬಾರ್ದು. ಯಾಕೆಂದರೆ ಇಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಸೇಫ್ಟಿ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಟೀಮ್ಗೆ ಅಭಿನಂದನೆಗಳು. ಸೊ ಇಲ್ಲಿ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಜೊತೆಗೆ ಈ ವರ್ಷ ಪಟಾಕಿ ಹಬ್ಬ ಇನ್ನೂ ಜಾಸ್ತಿ ಸೌಂಡ್ ಮಾಡುತ್ತೆ ನನಗನ್ನಿಸ್ತಾ ಇದೆ. ಯಾಕೆಂದರೆ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ. ಈ ವರ್ಷ ಮಳೆ ತುಂಬ ನೀವು ಗಮನಿಸಿದ್ರೆ. ಹಾಗಿದ್ದಾಗ ಜನ ಯಾವಾಗ ಎಲ್ಲವೂ ಚೆನ್ನಾಗಿ ರೊಟೀನ್ ಆಗೋಕ್ಕೆ ಶುರುವಾಗುತ್ತೋ ಸಂಭ್ರಮಾಚರಣೆಗಳು ತುಂಬ ಚೆನ್ನಾಗುತ್ತೆ. ಈ ವರ್ಷ ಜೊತೆಗೆ ಸೇಫ್ಟಿ ಇರಲಿ. ದಯವಿಟ್ಟು ಮಕ್ಕಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ಯಾವ ಅಹಿತಕರ ಸುದ್ದಿ ದೀಪಾವಳಿಲಿ ಬರದೇ ಇರಲಿ.
ನಿಜವಾಗ್ಲೂ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಇದ್ದಂಗೆ ಇವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಸಿದ್ದಿ ಕ್ರ್ಯಾಕರ್ಸ್ ಹೊಸದಾಗಿ ಕ್ರ್ಯಾಕರ್ಸ್ ಶಾಪ್ ಓಪನ್ ಮಾಡಿದ್ದಾರೆ. ಎಲ್ರಿಗೂ ಕಂಗ್ರಾಸ್ ಹೇಳ್ತೀನಿ. ಇಕೋ ಫ್ರೆಂಡ್ಲಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆ. ಎಲ್ಲರೂ ಬಂದು ಶಾಪ್ ಮಾಡಿ, ಬಲ್ಕಾಗಿ ಶಾಪ್ ಮಾಡಿ, ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಒಂದು ಬಾಕ್ಸ್ ತೊಗೊಂಡೋಗ್ತೀನಿ ಇವಾಗ. ನನ್ನ ಮನೇಲಿ ಎಲ್ಲರೂ ಖುಷಿಯಾಗಿ ಪಟಾಕಿ ಹೊಡ್ಕೊಂಡು ದೀಪಾವಳಿ ಆಚರಿಸಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಮುನಿಕೃಷ್ಣ ಅಂತ, ಇಲ್ಲಿ ಸಿದ್ದಿ ಟ್ರೇಡರ್ಸು ಮತ್ತು ರಕ್ಷಾ ಟ್ರೇಡರ್ಸು ನಾವು 5 ಜನ ಪಾರ್ಟ್ನರ್ಸು ಮಾಡಿರೋದಿದ್ದು. ತುಂಬಾ ಖುಷಿ ಆಗ್ತಾಯಿದೆ. ಈ ಥರ ನಮ್ಮ ಪ್ರಥಮ್ ಸಾರ್ ಬಂದು ಮತ್ತು ಕಪ್ತಿ ಮೇಡಮ್ ಅವ್ರು ಬಂದು ನಮಗೆ ಈ ಥರ ಓಪನಿಂಗ್ ಮಾಡಿರೋದ್ರಿಂದ ತುಂಬ ಹೆಮ್ಮೆ ಅನಿಸುತ್ತೆ. ನೀವು ಇಲ್ಲಿ ಬಂದು ನೋಡಿದ್ರೆ ಇವಾಗ ಕರ್ನಾಟಕಕ್ಕಿನ್ನೂ ಇಲ್ಲಿ ಚೀಪು ಆ್ಯಕ್ಚುಲಿ. ಇದು ಬಂದು ಅದು ಹೊಸೂರು ಬಾರ್ಡ್ರ್ ಥರನೇ, ಇದು ಒಂದು ಸರ್ಜಾಪುರ ಬಾರ್ಡ್ರಲ್ಲಿದೆ. ಅದು ಹತ್ತಿಬೇಲಿ ಬಾರ್ಡ್ರು, ಇದು ತಮಿಳ್ನಾಡು ಬಾರ್ಡ್ರು. ಅಲ್ಲಿ ಏನು ರೇಟಿಗೆ ಸಿಗುತ್ತೋ, ಇವಾಗ ಎಸ್ಪೆಷಲಿ ಜೂಜುವಾಡಿ ಮಾರ್ಕೆಟು, ಹೊಸೂರು ಮಾರ್ಕೆಟೇ ದೊಡ್ಡದು. ಆ ಥರ ಒಂದು ಮಾರ್ಕೆಟ್ ಮಾಡಬೇಕು ಅನ್ನೋದು ನಮ್ಮದು ತುಂಬ ದಿನದ ನಮ್ಮ ಒಂದು ಯೋಚನೆ ಆಗಿತ್ತು. ಅದಕ್ಕೆಲ್ಲ ಅದೇ ಹೇಳ್ತಾರಲ್ಲ, ಕಾಲ ಬರಬೇಕು, ಅದು ಕರೆಕ್ಟಾಗಿ ಕೂಡಿದೆ ಅನಿಸುತ್ತೆ ಈಗ. ಅದರಿಂದ ನಾವೆಲ್ಲ ಸೇರಿ ಮಾಡಿದ್ದೀವಿ. ಖಂಡಿತ ಅದೇ ರೇಟಿಗೆ ಸಿಗುತ್ತೆ, ಇನ್ನೂ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಏನಾದ್ರು ನಿಮ್ಗೆ ಅಕಸ್ಮಾತು ಇಲ್ಲ ಈ ಮಾರ್ಕೆಟಲ್ಲಿ ನಿಮ್ಗೆ ಏನಾದ್ರು ಚೆನ್ನಾಗಿಲ್ಲ ಅಂದರೆ ರೀಪ್ಲೇಸ್ ಮಾಡ್ತೀವಿ ನಾವು, ಏನೂ ತೊಂದರೆ ಇಲ್ಲ. ಸೊ ಎಲ್ಲ ನಂಬಿ ಬರ್ಬೋದು. KR ಪುರದಿಂದ ಹೊಸಕೋಟೆ, ಆಮೇಲೆ ಇವರು KR ಪುರ, ಹೊಸಕೋಟೆ, ವೈಟ್ಫೀಲ್ಡು, ಇವರೆಲ್ಲ ತುಂಬಾ ಈಸಿ ಆಗುತ್ತೆ. ಟ್ರಾಫಿಕ್ ಫ್ರೀ ಇರುತ್ತೆ, ಆರಾಮಾಗಿ ಬರ್ಬೋದು. ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ಹೋಗ್ಬೋದು. ನೀವು ಪಾರ್ಕಿಂಗ್ ನೋಡಿದ್ರೆ ವ್ಯಾಲೆಟ್ ಪಾರ್ಕಿಂಗು ಇಲ್ಲಿ ನಾನು ಹೇಳ್ಬೇಕಂದ್ರೆ, ಇನ್ನು ಈ ಕಡೆ ನೋಡಿದ್ರೆ ನೀವು ಶಿವಗಾಸಿಯಲ್ಲಿ ಈ ಥರ ಪಾರ್ಕಿಂಗ್ ನೋಡೋಕ್ಕಾಗೋದಿಲ್ಲ. ಒಂದು ಅಂಗಡಿಗೆ ಇರೋ ಡಿಸ್ಟೆನ್ಸು, ವಾಟ್ ಎವರ್ ದ ನಾಮ್ಸ್ ಇದೆಯೋ ಆ ನಾಮ್ಸ್ ಎಲ್ಲನೂ ಕರೆಕ್ಟಾಗಿ ಮಾಡಿರೋಂಥ ಅಂಗಡಿ ಇದು ಪೆಸ್ಕೋ ಲೈಸೆನ್ಸ್ ಅಂತ. ಇದು ಯಾವಾಗಲೂ ಪರ್ಮನೆಂಟಾಗಿರುತ್ತೆ. ಸುಮ್ಮನೆ ಹೋದ ಸರಿ ನಾವು ಶೆಡ್ ಹಾಕಿ ಮಾಡಿದ್ವಿ, ಯಾಕಂದರೆ ಟೈಮ್ ಇರಲಿಲ್ಲ. ಸೊ ತುಂಬಾ ಬಡ್ಜೆಟ್ ಇನ್ವೆಸ್ಟ್ ಮಾಡಿದ್ದೀವಿ ನಾವು. ಸೊ ಇದು 365 ದಿನವೂ ಇರುತ್ತೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಪ್ರಥಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್, ಕೈ ಕೊಡಿ. ಬಂದಿದ್ದಕ್ಕೆ ಒಂದು ವಾರ 15 ದಿನದಿಂದ ಫಾಲೋಅಪ್ ಮಾಡಿ ಸರ್ನ ಕರೆಸಿದ್ವಿ. ಲಾಸ್ಟ್ ಟೈಮ್ ಕೂಡ ನಾವು ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿದ್ದು, ಆದರೆ ಚೀಫ್ ಗೆಸ್ಟ್ ಇರಲಿಲ್ಲ. ಅದು ಕೂಡ 1.5 ಮಿಲಿಯನ್ ವ್ಯೂಸ್ ಹೋಗಿತ್ತು. ನಮಗೆ ತುಂಬ ಚೆನ್ನಾಗೇ ಬಿಸ್ನೆಸ್ ಆಯಿತು. ಈ ವರ್ಷ ಕೂಡ ಇದಕ್ಕಿಂತ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದಕ್ಕಿಂತ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಲಾಸ್ಟ್ ಟೈಮು ಶೆಡ್ ಇತ್ತು, ಈ ಸರಿ ಎಲ್ಲ ಮೋಲ್ಡು. ತುಂಬ ಒಂದು 35 ಶಾಪ್ಸ್ ಇದೆ. ಎಲ್ಲ ಬ್ರ್ಯಾಂಡ್ ಕ್ರ್ಯಾಕರ್ಸು ಅವೈಲೇಬಲ್ ಇದೆ. ಮತ್ತು 90% ಡಿಸ್ಕೌಂಟ್ ಇರುತ್ತೆ. ಅಡಿಷ್ನಲ್ಲಾಗಿ ಕ್ಯಾಶ್ ಡಿಸ್ಕೌಂಟ್ ಕೂಡ ಇರುತ್ತೆ. ಟ್ರಾಫಿಕ್ ಫ್ರೀ ಇರುತ್ತೆ. ಪಾರ್ಕಿಂಗ್ ತುಂಬ ಚೆನ್ನಾಗಿದೆ. ಬೆಳ್ಳಂದೂರು, ವೈಟ್ಫೀಲ್ಡು, KR ಪುರಮ್ಮು, ಈ ಎಲ್ಲ ಏರಿಯಾಕ್ಕೆ ಒಂದೇ ರೋಡ್, ಹಿಂಗೆ ಹತ್ರ ಬರ್ಬೋದು. ಮತ್ತು ಹೊಸೂರಲ್ಲಿ ಹೊಸೂರು ಇವಾಗ ಕ್ರ್ಯಾಕರ್ಸ್ ಅಂದರೆ ಹೊಸೂರು ದೊಡ್ಡ ಮಟ್ಟದಲ್ಲಿ ಹೆಸರಿದೆ. ಅದಕ್ಕೆ ಅಲ್ಲಿರೋರೇ ಇಲ್ಲೇ ಸ್ಟಾರ್ಟ್ ಮಾಡಿರೋದು ನಾವೇ. ಆ್ಯಂಡ್ ಅದಕ್ಕಿಂತ ಕಡಿಮೆ ರೇಟ್ಗೆ ಕೊಡ್ತೀವಿ. ಎಲ್ಲ ಬ್ರ್ಯಾಂಡ್ಸ್ಗಳು ಕೂಡ ಸಿಗ್ತವೆ. ನೀವು ಅಲ್ಲೂ ಆಯಿತು ಅಂದರೆ ಟ್ರಾಫಿಕ್ಗೆ ಸಿಕ್ಕಾಕೊತೀರ. ಚಂದಾಪುರ ಅದೆಲ್ಲ ರೋಡ್ ರೆಡಿ ಆಗ್ತಿದೆ, ತುಂಬ ಟ್ರಾಫಿಕ್ ಸಮಸ್ಯೆ ಇದೆ. ಇಲ್ಲಿ ಟ್ರಾಫಿಕ್ ಏನೂ ಇರಲ್ಲ. ಆರಾಮಾಗೆ ಪೀಸ್ಫುಲ್ಲಾಗೆ ಬಂದು ಮೆಡಿಟೇಷನ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಪಾರ್ಕಿಂಗ್ ಇದೆ, ಅಷ್ಟು ಕುಂತ್ಕೊಳ್ಳೋಕೆ ಜಾಗ ಇದೆ, ತುಂಬ ಚೆನ್ನಾಗಿದೆ, ಬರ್ಬೋದು. ಸೇಫ್ಟಿ ಪ್ರಿಕಾಷನ್ಸು, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಎಲ್ಲನೂ ನಾವು ತಗೊಂಡಿದ್ದೀವಿ. ಆ್ಯಂಡ್ ಪರ್ಮಿಷನ್ ಕೂಡ ಇದೆ. ನಾವು ಲೈಸೆನ್ಸ್ ಎಲ್ಲ ತಗೊಂಡು ಅದೇ ಥರನೇ ಮಾಡಿದ್ದೀವಿ. ಎಲ್ಲನೂ ಗ್ರೀನ್ ಕ್ರ್ಯಾಕರ್ಸ್, ಎಕೋ ಫ್ರೆಂಡ್ಲಿನೇ. ಸರ್ಜಾಪುರ ಮೇಯ್ನ್ ರೋಡಲ್ಲಿ ಬರೋ ಕಗ್ನೂರು ಬರಬೇಕಂದ್ರೆ ಸರ್ಜಾಪುರದಿಂದ ಮುಂದೆ ತಮಿಳ್ನಾಡು ಬಾರ್ಡರ್ ಒಂದು 200 ಮೀಟರ್ಸ್ ಬಿಟ್ಟರೆ ಲೆಫ್ಟ್ ಸೈಡಲ್ಲೇ ಇದೆ. 35 ಶಾಪ್ಸ್ ಇದೆ. ಎಲ್ಲ ಬ್ರ್ಯಾಂಡು ಸಿಗುತ್ತೆ. ಸಿಕ್ಕಾಪಟ್ಟೆ ಇದೇನಿದೆ ಐಟಮ್ ಇದೆ ನಮ್ಮ ಹತ್ರ. ವರ್ಷ ಪೂರ್ತಿ ಇರುತ್ತೆ. ಎಲ್ಲ ಶುಭ ಕಾರ್ಯಗಳಿಗೆ, ದೀಪಾವಳಿಗೆ ನಮ್ಮ ಹತ್ರನೇ ಬರ್ಬೋದು, ತಗೊಬೋದು.